ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟಿನಿಂದ ಗರಿಗರಿಯಾದ ಸ್ವೀಟನ್ನು ತಯಾರಿಸಿ ತಿಂದರೆ ಈ ರುಚಿನ ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರುಚಿಯಾಗಿರುವಂಥ ಸ್ವೀಟು. ಸೊ ಖಂಡಿತವಾಗ್ಲೂ ಈ ಒಂದು ಸ್ವೀಟನ್ನು ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಈಗ ನಾನು ತಟ್ಟೆಯನ್ನು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ದೊಡ್ಡ ಗಾತ್ರದಲ್ಲಿರುವಂಥ ತಟ್ಟೆ ಅಥವಾ ಬೌಲ್ ಕೂಡ ತಗೊಳ್ಬೋದು. ಅದಕ್ಕೆ ನಾನು ಇವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ದೆ. ನಾನಿಲ್ಲಿ ನಾವು ಆಶೀರ್ವಾದ್ ಆಟ ಬಳಸ್ತೀವಲ್ವ ಚಪಾತಿಗೆ, ಸೊ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಪ್ಯೂರ್ ಗೋಧಿ ಹಿಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಉಪಯೋಗಿಸ್ಬೋದು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ರೆಸಿಪಿ. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1/2 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ಈಗ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆಗೆ ಇವಾಗ 1 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸೊ ಮಿಕ್ಸಿ ಜಾರಿಗೆ ಅದನ್ನು ಫಸ್ಟಿಗೆ ನಾವೀಗ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ಇದಕ್ಕೆ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಸೂಜಿ ಅಥವಾ ರವೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಬಳಸುವಂಥ ರವೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು, ಜಾಸ್ತಿ ಬೇಡ. ಓಕೆ, ಸೊ ಇಷ್ಟನ್ನು ಈಗ ಗ್ರೈಂಡ್ ಮಾಡ್ಕೊಂಬರೋಣ. ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಆಗುವಂಥ ರುಚಿಯಾಗಿರುವಂಥ ಒಂದು ನೀವು ಈ ಒಂದು ಸ್ವೀಟನ್ನು ಖಂಡಿತವಾಗ್ಲೂ ತಯಾರಿಸಿ ಇದನ್ನು 2ರಿಂದ 3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟೇ ಗರಿಗರಿಯಾಗಿರುತ್ತೆ. ಯಾವುದೇ ರೀತಿ ಅದು ಮೆತ್ತಕ್ಕಾಗೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ನೋಡಿ, ಈಗ ಪೌಡರ್ ಮಾಡಿರೋವಂಥ ಮಿಶ್ರಣನ ಇವಾಗ ನಾವು ಗೋಧಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಹಾಕ್ಕೊಂಡ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಮೈದಾ ಹಿಟ್ಟನ್ನು ಉಪಯೋಗಿಸಿ ಕೂಡ ಮಾಡ್ಕೋಬೋದು. ಆದರೆ ಕೆಲವರು ಇಷ್ಟಪಡಲ್ಲ, ಸೊ ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ಈ ಒಂದು ರೆಸಿಪಿನ ತಯಾರಿಸಿ ಖಂಡಿತ ಟೇಸ್ಟ್ ಅಂತೂ ಸೂಪರ್ ಅನಿಸುತ್ತೆ ನಿಮಗೆ ಒಂದ್ಸಲ ತಯಾರಿಸಿದ್ರೆ. ಈಗ ನೀಟಾಗಿ ನಾವು 2 ಮಿಶ್ರಣ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ. ಸೊ ಫ್ರೆಂಡ್ಸ್, ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ನನ್ನ ಎಲ್ಲ ಚಾನಲ್ಗಳನ್ನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈಗ ಒಂದು ಪಿಂಚಷ್ಟು, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇವೆ. ಉಪ್ಪನ್ನು ಹಾಕೋದ್ರಿಂದ ಇದರ ಒಂದು ಸ್ವೀಟ್ ಅಲ್ವಾ, ಇದು ಸ್ವೀಟಿನ ಮಹತ್ವ ಇನ್ನೂ ಹೆಚ್ಚಾಗುತ್ತೆ ಅಂತ ಅಂತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಸ್ವಲ್ಪ ಒಂಚೂರು ಉಪ್ಪನ್ನು ಸೇರಿಸಿದ್ರೆ ಅದರ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ನೀಟಾಗಿ ಈಗ ಆಗಿದೆ ಇದು. ಇದಕ್ಕೆ 1/2 ಕಪ್ಪು ತುಪ್ಪ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಪ್ಪ 1/2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಬೇಕು ಅಂದರೆ ತುಪ್ಪನೇ ಉಪಯೋಗಿಸ್ಬೋದು, ಅಥವಾ ಅಡುಗೆ ಎಣ್ಣೆ ಉಪಯೋಗಿಸ್ತೀವಿ ಅಂದರೆ ಖಂಡಿತ ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ತುಪ್ಪ ಈಗ ನಾನು 1-2 ಸ್ಪೂನ್ ಫಸ್ಟಿಗೆ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೇ. ನೋಡಿ, ಈ ರೀತಿಯಾಗಿ ನಾನು ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಕಾಯಿಸಿಲ್ಲ ತುಪ್ಪನ, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹುಂಡೆಯನ್ನು ಕಟ್ಟಿದ್ರೆ ನಮಗೆ ಕರೆಕ್ಟಾಗಿ ಹುಂಡೆ ಬರಬೇಕು. ಆಗ ನಾವು ಹಾಕಿರೋವಂಥ ಅಡುಗೆ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಈ ಒಂದು ಇದಕ್ಕೆ ಹಿಟ್ಟಿಗೆ ಕರೆಕ್ಟಾಗಿದೆ ಅಂತ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಅಡುಗೆಗೆ ಎಣ್ಣೆ ಬೇಕಾಗುತ್ತೆ ಅಥವಾ ತುಪ್ಪ ಬೇಕಾಗುತ್ತೆ ಅಂತ ಅರ್ಥ. ಓಕೆ, ಈಗ ನೋಡಿ, ಈಗ ನಾನು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ನೋಡಿ, ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ನೀಟಾಗಿ ಗಾಬರಿ ಆಗದಂಗೆ ಮಿಕ್ಸ್ ಮಾಡ್ಕೋಬೇಕಷ್ಟೇ, ಟೆನ್ಷನ್ ಬೇಡ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು ಹುಂಡೆಯನ್ನು ಕಟ್ಟೋಣ. ನೋಡಿ, ಈ ರೀತಿ ಹುಂಡೆ ಬರಬೇಕು, ಆಗ ನಾವು ಹಾಕಿರುವಂಥ ತುಪ್ಪ ಕರೆಕ್ಟಾಗಿದೆ ಅಂತ. ಸೊ ಇವಾಗ ಇದು ಕರೆಕ್ಟಾಗಿದೆ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನಮಗೆ, ಜಾಸ್ತಿ ತೆಳ್ಳಗೆ ಬೇಡ ಇದು. ಅದಕ್ಕೆ ಸ್ವಲ್ಪ ನೀರು ತೊಗೊಳ್ತಾ ಇದ್ದೀನಿ. ಸುಮಾರು ಒಂದು ಕಪ್ಪಲ್ಲಿ, ಒಂದು ಸಣ್ಣ ಟೀ ಅಥವಾ ಕಾಫಿ ಕುಡಿಯೋ ಲೋಟದಲ್ಲಿ 1/2 ಲೋಟ ನೀರಿದ್ರೆ ಸಾಕಾಗುತ್ತೆ, ಜಾಸ್ತಿ ಬೇಕಾಗೋದಿಲ್ಲ. ನೋಡಿ, ಹಿಟ್ಟು ಟೈಟ್ ಇರಬೇಕು ನಮಗೆ, ಜಾಸ್ತಿ ಗಟ್ಟಿ ಇರಬೇಕದು. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನಾನು.
ಸೊ ಫ್ರೆಂಡ್ಸ್, ನಿಮ್ಗೆ ಯಾರಾದರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದು ರೆಸಿಪಿ ಬೇಕೋ ಅದನ್ನು ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿರೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಓಕೆ, ಸೊ ಈಗ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಒಂದು 5 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಯಾಕೆಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಅದು ಚೆನ್ನಾಗಿ ನೆನಿಲಿ ಅಂತ ಅಷ್ಟೇ. ಅದಾದ ನಂತರ ಒಂದು 5 ನಿಮಿಷ ಆಗಿದೆ. ಅದಾದ ನಂತರ ಮತ್ತೆ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ನಾದ್ಕೊಂಡು ಉದ್ದುದ್ದವಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಟೈಟ್ ಇದೆ ಅಂತ. ಇಷ್ಟು ಟೈಟ್ ಇರಬೇಕು. ಈ ಒಂದು ಸ್ವೀಟು ನಮಗೆ ಗರಿಗರಿಯಾಗಿ ಬರಬೇಕು ಅಂದರೆ ಇಷ್ಟು ಗಟ್ಟಿ ಅಂತೂ ಇರಲೇಬೇಕು. ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ಈ ರೀತಿ ನೋಡ್ತಾ ಇದ್ದೀರಲ್ಲ, ಇದೇ ಶೇಪಲ್ಲಿ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು. ನೋಡಿ ಹೀಗೆ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ರೆ ಸ್ಕ್ವೇರ್ ಶೇಪಲ್ಲಿ ಬರೋ ಹಾಗೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ನಾನು ಕಟ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. 1 ಬೈ 1 ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನಾನು ಕಟ್ ಮಾಡ್ಕೊಳ್ತೀನಿ. ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಸ್ಪೇಸ್ ಬಿಟ್ಟು ನೀವು ಕಟ್ ಮಾಡ್ಕೋಬೇಕಾ. ಜಾಸ್ತಿ ತೆಳ್ಳಗೂ ಕೂಡ ಕಟ್ ಮಾಡ್ಕೋಬೇಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕೆಂದರೆ ಬಿಸ್ಕೆಟು ಅಥವಾ ಈ ಸ್ವೀಟು ನಿಮಗೆ ಏನನ್ನಿಸುತ್ತೆ ಅಂದರೆ ತುಂಬಾ ತೆಳ್ಳಗಿದೆ ಅಂತ ಅನಿಸುತ್ತೆ. ಸೊ ಬಿಸ್ಕೆಟ್ ಥರ ಇರಬೇಕು ಅಥವಾ ಒಂದು ಶಂಕರಪಾಳಿ ಥರ ಇರಬೇಕು ಅಂತ ಅಂದರೆ ಸ್ವಲ್ಪ ದಪ್ಪ ಗಾತ್ರದಲ್ಲಿ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಇದನ್ನು ಬಿಸ್ಕೆಟು, ನೀವು ಗೋಧಿ ಹಿಟ್ಟಿನ ಬಿಸ್ಕೆಟ್ ಅಂತಲೂ ಕರಿಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಬಿಸ್ಕೆಟ್ ಥರನೇ ತಿಂದಷ್ಟು ನಿಮಗೆ ಖುಷಿ ಅನಿಸುತ್ತೆ. ಮತ್ತು ಅಷ್ಟೇ ಒಂದು ಗರಿಗರಿಯಾಗಿ ಇರುತ್ತೆ. ಬಿಸ್ಕೆಟ್ ಥರನೇ ಕುರುಮ್ ಅನ್ನುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ತಯಾರಿಸಿ ನೋಡಿ. ಈಗ ನಾನು ಶೇಪನ್ನು ಕೊಟ್ಕೊಳ್ತಿದ್ದೀನಿ. ಬೇಕು ಅಂದರೆ ಕೊಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಹೇಗೆ ಬೇಕಿದ್ರೂ ನೀವು ಮಾಡ್ಕೋಬೋದು. ಅಂದರೆ ಖಂಡಿತ ನೀವು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಈಗ ಆಗಿರೋ ಅಂಥದ್ದನ್ನು ಈಗ ನಾವು ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಕಾದ ನಂತರ ಇವಾಗ ಎಲ್ಲದನ್ನು ಕೂಡ ಹಾಕ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ 1 ಬೈ 1 ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗಬೇಕು. ಸ್ಟವ್ನ ನಾನು ಲೋ ಫ್ಲೇಮ್ ಮಾಡಿದ್ದೀನಿ, ಹೈ ಫ್ಲೇಮ್ ಬೇಡ. ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರಲಿ. ಅದಾದ ನಂತರ ಟರ್ನ್ ಮಾಡೋಣ. ತಕ್ಷಣಕ್ಕೆ ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ಕಟ್ಟಾಗಿಬಿಡುತ್ತೆ. ಸ್ವಲ್ಪ ಹೊತ್ತು ತಗೊಳ್ಳಿ, ಒಂದು 2-3 ನಿಮಿಷ. ಅದು ಲೋ ಫ್ಲೇಮಲ್ಲೇ ಇರೋದ್ರಿಂದ ಸ್ವಲ್ಪ ದಪ್ಪ ಕೂಡ ಇರುತ್ತಲ್ವ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ಅಷ್ಟು ಟೈಮ್ ತಗೊಳುತ್ತೆ. ಅದಾದ ನಂತರ ಟರ್ನ್ ಮಾಡಿ ಫ್ರೆಂಡ್ಸ್, ನಿಧಾನವಾಗಿ ಟರ್ನ್ ಮಾಡಿ. ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ನೋಡಿದ್ರೇ. ಆಗ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳೋಣ 1 ಬೈ 1. ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ, ಹೀಗೆ ಕಲರ್ ಚೇಂಜ್ ಆಗಬೇಕು ನಮಗೆ. ನೋಡಿ ಈಗ 1 ಸೆಕೆಂಡು ಅಥವಾ 2 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಜಾಸ್ತಿ ಏನು ಇನ್ನೊಂದು ಸೈಡ್ ಫ್ರೈ ಮಾಡೋದಕ್ಕೆ ಟೈಮ್ ತೊಗೊಳ್ಳೋದಿಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಇದು ಆಗಿದೆ. ಇವಾಗ ನಿಧಾನವಾಗಿ ನಾವು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಂಬಿಡೋಣ. 1 ಕಪ್ ಗೋಧಿ ಹಿಟ್ಟಿನಿಂದ ಗರಿಗರಿಯಾದ ಸ್ವೀಟ್ ಅಥವಾ ಬಿಸ್ಕೆಟನ್ನು ತಯಾರಿಸಿ ತಿಂದರೆ ಈ ರುಚಿನ ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ. ಇದು ಆಟೆಯಿಂದ ಮಾಡಿರುವಂಥ ಒಂದು ಸ್ವೀಟ್ ಬಿಸ್ಕೆಟ್ಸ್ ಅಂತ ಹೇಳ್ಬೋದು, ಅಥವಾ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಕೂಡ ಇದನ್ನು ತಯಾರಿಸಿ ಮನೆಯಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಸಂಜೆ ಸ್ನ್ಯಾಕ್ಸಿಗೆ, ಮಕ್ಕಳಿಗೆ ಕೂಡ ಸಂಜೆ ಕಾಫಿ ಜೊತೆ, ಟೀ ಜೊತೆ ಅಥವಾ ಇದನ್ನು ಕೊಡ್ಬೋದು ಹಾಲಿನ ಜೊತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಬಿಸ್ಕೆಟು. ಸೊ ಖಂಡಿತವಾಗ್ಲೂ ಯಾರೆಲ್ಲ ತಯಾರಿಸಿದ ಮೇಲೆ ಹೇಗೆ ಬಂತು ಅಂತ ತಪ್ಪದೆ ನನಗೆ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಆಗಿರೋಂಥ ಒಂದು ಬಿಸ್ಕೆಟ್ಸ್ನೆಲ್ಲ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ತುಂಬಾ ಈಸಿಯಾಗಿರುವಂಥ ಇನ್ಸ್ಟೆಂಟ್ ಆಟ ಬಿಸ್ಕೆಟ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಸೊ ಈಗ ಗರಿಗರಿಯಾಗಿರುವಂಥ ಬಿಸ್ಕೆಟನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್.